ಹಾಯ್ ಎಲ್ಲ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ದೇವರಾಜ್. ನೋಡಿ, ಲಾಸ್ಟ್ ಟೈಮು ನಾನು ವಿಜಯನಗರದಲ್ಲಿ ಟ್ರಾಫಿಕ್ ಇಲ್ಲ, ಏನೂ ಟ್ರಾಫಿಕ್ ಇಲ್ಲ, ಮತ್ತು ಇಲ್ಲಿನ MLA MP ಗಳೆಲ್ಲ ಯಾವ ರೀತಿ ಎಲ್ಲ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ ಇಲ್ವಾ ಅಂತೆಲ್ಲದೆಲ್ಲ ಅಪ್ಡೇಟ್ ಮಾಡಿದೆ. ಬಟ್ ಆದರೂ ಕೂಡ ಇನ್ನೊಂದು ರೋಡ್ ನಾನು ನಿಮಗೆ ತೋರ್ಸೋದು ಮರ್ತುಬಿಟ್ಟಿದೆ. ಆ ರೋಡ್ನೂ ಕೂಡ ತೋರ್ಸೋಕೆ ಬಂದಿದ್ದೀನಿ. ಬನ್ನಿ, ಇಲ್ಲಿ ಈಗ ವಿಜಯನಗರ BBMP ಹಾಸ್ಪಿಟ್ಲ್ ಇದೆ, ಇಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಅಂತ. ಅಲ್ಲಿಂದ ಈಗ ಹೋಗ್ತಾ ಇರೋದು. ನೋಡಿ, ಹಿಂದೆ ನೀವು ನೋಡ್ತಾ ಇರ್ಬೋದು ಪ್ರಿಯಾಕೃಷ್ಣ ಶಾಸಕರು ಅಂತ. ಶಾಸಕರು ಪ್ರಿಯಾಕೃಷ್ಣ ಅಂತ, ಇವರು ಕೂಡ ತುಂಬ ಈ ಕಡೆ ಎಲ್ಲ ಡೆವಲಪ್ಮೆಂಟ್ ಮಾಡಿದ್ದಾರೆ. ಬಸವೇಶ್ವರ ಸೈಡು, ಗೋವಿಂದರಾಜನಗರ ಸೈಡೆಲ್ಲ ಈ ಕ್ಷೇತ್ರ ಎಲ್ಲ ತುಂಬ ಡೆವಲಪ್ಮೆಂಟ್ ಇರೋ ಏರಿಯಾ ಇದು. ಈ ಕಡೆ ಎಲ್ಲ ಟ್ರಾಫಿಕ್ ಮಾತ್ರ ಅಲ್ಲ, ಏನೂ ಅಷ್ಟು ಏನು ಕೈಗಾಡಿನೇ ಆಗಲಿ ಇನ್ನೊಂದೇ ಆಗಲಿ ಏನೂ ಅಷ್ಟು ಈ ಕಡೆ ಹೊಡೆದಾಟ ಎಲ್ಲ ಕಂಡು ಬರೋಲ್ಲ. ನಾನು ಕಂಡು ಮಟ್ಟಿಗೆ, ಬೇರೆಯವರೆಲ್ಲ ಏನೋ ಗೊತ್ತಿಲ್ಲ, ಒಟ್ಟಲ್ಲಿ ನಾನು ಕಂಡು ಮಟ್ಟಿಗೆ ಏನೋ ಈ ಕಡೆ ಎಲ್ಲ ಅಷ್ಟು. ಕೆಲವರೆಲ್ಲ ಫುಟ್ಪಾತಲ್ಲಿ ಸಣ್ಣ ಕೈಗಾಡಿ ಇಡೋಕ್ಕೂ ಕೂಡ ಒಬ್ಬರು ಅನುಸರಿಸ್ಕೊಂಡು ಹೋಗ್ತಾರೆ. ಬೇರೆ ಕಡೆ ಆದರೆ ಗಲಾಟೆ ಮಾಡ್ಕೋತಾರೆ, ಇಲ್ಲಿ ಅನುಸರಿಸ್ಕೊಂಡು ಹೋಗ್ತಾರೆ. ಬನ್ನಿ ತೋರಿಸ್ತೀನಿ ನಾನು ನಿಮಗೆ. ಈ ಕಡೆ ಇನ್ನೊಂದು ರೋಡ್ ನಿಮಗೆ, ಇದು RC ಲೇಔಟ್ ಅಂತ ಮೇನ್ ರೋಡ್. ಇಲ್ಲಿ ಮೇನ್ ರೋಡ್ ಕಾಣ್ತಾ ಇದೆ ನೋಡಿ, ಹಾಸ್ಪಿಟ್ಲು ವಿಜಯನಗರ ಹಾಸ್ಪಿಟ್ಲು ಮೇನ್ ರೋಡ್. ಇದು ಮಲ್ಟಿ ಸ್ಪೆಷಾಲಿಟಿ ದೊಡ್ಡ ಹಾಸ್ಪಿಟ್ಲ್ ಇದು, BBMP ಹಾಸ್ಪಿಟ್ಲು ಮೇನ್ ರೋಡಲ್ಲಿ ಟ್ರಾಫಿಕ್ ತೋರಿಸ್ತೀನಿ ನೋಡಿ. ಏನಿಲ್ಲ ಇಲ್ಲಿ ನೋಡಿ, ಎಲ್ಲ ಕಾರು ವಿತ್ತು ಸ್ಕೂಟ್ರು ಎಲ್ಲ ದೊಡ್ಡ ವೆಹಿಕಲ್ ಕೂಡ ಪಾರ್ಕಿಂಗ್ ಹಾಕಿದ್ದಾರೆ ನೋಡಿ. ದೊಡ್ಡ ವೆಹಿಕಲ್ ಕೂಡ ಪಾರ್ಕಿಂಗ್ ಹಾಕಿದ್ರು. ಈ ಕಡೆ ಏನೂ ಟ್ರಾಫಿಕ್ ಇಲ್ಲ ನೋಡಿ. ಯಾಕೆ ಇಲ್ಲದೆ ಇರ್ಬೋದು ಅಂತ ಅಂದ್ಬಿಟ್ಟು ನೀವು ಕಾಮೆಂಟ್ ಮಾಡಿ. ನಾನು ಕೂಡ ಏನಕ್ಕಿಲ್ಲ ಟ್ರಾಫಿಕ್ ಅಂತ ಕೂಡ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ಏನಕ್ಕಿಲ್ಲ ಟ್ರಾಫಿಕ್ ಈ ಕಡೆ ಅಂತಂದರೆ, ನಿಮ್ಗೆ ಮೊದಲೇ ಹೇಳಿದೆ, ಇದೆಲ್ಲ ಒಂದು ಸ್ವಲ್ಪ ಡೆವಲಪ್ಮೆಂಟ್ ಆಗ್ತಿರೋ ಏರಿಯಾ ಇದು. ಡೆವಲಪ್ಮೆಂಟ್ ಆಗ್ತಾ ಇರೋ ಏರಿಯಾ ಇರೋದ್ರಿಂದ ಏನೂ ಟ್ರಾಫಿಕ್ ಇಲ್ಲ ನೋಡಿ. ಇಲ್ಲೆಲ್ಲ ಮೆಟ್ರೋ ಎಲ್ಲ ಕೂಡ ಮೊದಲೇ ಆಗೋಗಿದೆ. ಮತ್ತು ಇಲ್ಲಿ ನಿಮ್ಮ MLA MP ಗಳು ಕೂಡ ತುಂಬ ಚೆನ್ನಾಗಿ ನಿಗಾ ವಹಿಸ್ತಾ ಇದ್ದಾರೆ ಅಂತ ಕೂಡ ಹೇಳ್ಬೋದು. ಟ್ರಾಫಿಕ್ ಅಂತಲ್ಲ, ಎಲ್ಲ ಒಂದು ಕೆಲಸ ಕಾರ್ಯದಲ್ಲೂ ಚೆನ್ನಾಗಿ ಇದು ಮಾಡ್ತಾಯಿದ್ದಾರೆ ಈ ಕಡೆ ಅಂತ ಹೇಳ್ಬೋದು. ಬಟ್ ಅವ್ರದ್ದು ಕೂಡ ನಾನು ಇಂಟರ್ವ್ಯೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅವ್ರನ್ನ, MLA MP ಗಳನ್ನ. ಇಲ್ಲಿ ನೋಡಿ, ಈಗ ಸದ್ಯಕ್ಕೆ ನೀವು ನೋಡಿ, ಏಕಲು ಕೂಡ ಪಾರ್ಕಿಂಗು ತುಂಬ ಲೈನಕ್ಕೆ ಪಾರ್ಕಿಂಗ್ ಹಾಕ್ಕೊಂಡಿದ್ರು ಕೂಡ ಟ್ರಾಫಿಕ್ ಇಲ್ಲ ಇಲ್ಲಿ. ಈಗ ರೈಟ್ ತೊಗೋತೀನಿ ನೋಡಿ, ಮತ್ತೆ ನಾನು ರೈಟ್ ಇಲ್ಲ ಲೆಫ್ಟ್ ಆಗಿ ತೊಗೋತೀನಿ, ಏನು ಟ್ರಾಫಿಕ್ ಇಲ್ಲ ಈ ರೋಡಲ್ಲಿ. ಇದು RC ಲೇಔಟ್ ಮೇನ್ ರೋಡ್ ಅಂತ ಬರುತ್ತೆ ವಿಜಯನಗರದಲ್ಲಿ. RPC ಲೇಔಟ್ ಆ ಕಡೆ ಇತ್ತು, ಇದು RPC ಲೇಔಟ್ ಅಲ್ಲ, RC ಲೇಔಟ್ ಅಂತ ಬರುತ್ತೆ. ಇದು ನೋಡಿ, RC ಲೇಔಟ್ ಅಂತ ಬರುತ್ತೆ. ಸೀದಾ ಹೋದರೆ ಮಾಮೂಲಿ ನಾರ್ಮಲ್ ಸರ್ವಿಸ್ ರೋಡೇ ಬರುತ್ತೆ. ಈಗ ಸೀದಾ ಹೋದರೆ ಈಗ ಸರ್ವಿಸ್ ರೋಡು ವಿಜಯನಗರ ಮಾಮೂಲಿ ಸರ್ವಿಸ್ ರೋಡು ಕಾರ್ಡ್ ರೋಡ್ ಅಂತ ಬರುತ್ತೆ ನೋಡಿ, ಕಾರ್ಡ್ ರೋಡೇ ಬರುತ್ತೆ. ಇಲ್ಲೋದ್ರೂ ಕೂಡ ಏನು ಟ್ರಾಫಿಕ್ ಇಲ್ಲ ಅಂಥದ್ದು, ಏನು ಟ್ರಾಫಿಕ್ ಇಲ್ಲ, ಏನು ಬರ್ತಾ ಇಲ್ಲ ಇಲ್ಲಿ. ಟ್ರಾಫಿಕ್ ಇಲ್ಲ, ಎಂಥದ್ದು ಇಲ್ಲ. ಆದರೂ ಕೂಡ ರೋಡಲ್ಲಿ ನೋಡಿ ಪಾರ್ಕಿಂಗ್ ನೀವೇ ನೋಡಿ ಹೆಂಗೆ ಹಾಕ್ಕೊಂಡಿದ್ದಾರೆ ಅಂತ. ದೊಡ್ಡ ವೆಹಿಕಲು ಇಲ್ಲಿ ನೋಡಿ, ಏನೋ ಡೆವಲಪ್ಮೆಂಟ್ಗೋಸ್ಕರ ಆಗ್ತಿದ್ದಾರೆ ರೋಡೆಲ್ಲ ಈ ಕಡೆ ಗುಂಡಿಗಳು ಆಗ್ತಿದ್ದಾರೆ. ಆದರೂ ಕೂಡ ಟ್ರಾಫಿಕ್ ಏನೂ ಅಷ್ಟಿಲ್ಲ ಈ ಕಡೆ. ಯಾಕೆ ಅಂತ ಅಂದರೆ, ಈ ಕಡೆ ಎಲ್ಲ ನಾನು ನಿಮಗೆ ಡೆವಲಪ್ಮೆಂಟ್ ಮಾಡಿದವರು ಏರಿಯಾಗಳು ಅಂತ ಮೊದಲೇ ಎಲ್ಲ ಹೇಳಿದೆ. ಮೊದಲೇ ಎಲ್ಲ ನಾನು ಇವರು ಒಬ್ಬ ಹುಡುಗ ಇದ್ದಾರೆ, ಇವರು ಈ ಕಡೆ BBMP ಕೆಲಸ ಮಾಡೋರು, ಅವರು ಕೂಡ ಇಂಟರ್ವ್ಯೂ ಮಾಡಿದ್ದೆ ಆ ವಿಡಿಯೋದಲ್ಲಿ. ಏನಕ್ಕೆ ಈ ರೀತಿ ಎಲ್ಲ ಈ ಕಡೆ ಟ್ರಾಫಿಕ್ ಇಲ್ಲ, ಈ ಕಡೆ ಆ ಕಡೆ ಟ್ರಾಫಿಕ್ ಇದೆ ಅಂತೆಲ್ಲ ಅಪ್ಡೇಟ್ ಮಾಡಿದ್ದೆ. ಅದೆಲ್ಲ ನೀವೇ ನೋಡ್ತಾ ಇರ್ತೀರ, ಗೊತ್ತಾಗುತ್ತೆ ನೋಡಿ. ಇಲ್ಲಿ ನೀವೇ ನೋಡ್ತಾ ಇದ್ದೀರಲ್ಲ ನೋಡಿ, ಇಲ್ಲಿವರೆಗೂ ಕೊನೆವರೆಗೂ ಎಂಟುವರೆಗೂ ಬಂದೆ, ಏನೂ ಟ್ರಾಫಿಕ್ ಇಲ್ಲ ನೋಡಿ. ರೋಡೆಲ್ಲ ಆಗ್ತಿದ್ದಾರೆ ಏನೋ ಡೆವಲಪ್ಮೆಂಟ್ ಮಾಡೋಕ್ಕೆ, ಆದರೂ ಕೂಡ ಟ್ರಾಫಿಕ್ ಇಲ್ಲ. ಯಾಕೆ ಟ್ರಾಫಿಕ್ ಇಲ್ಲ ಅಂತಂದ್ರೂ ಕೂಡ ನಾನು ಬಿಡಿಸಿ ಹೇಳಿದೆ ನೋಡಿ, ಏನಕ್ಕಿಲ್ಲ ಅಂತ ನೋಡಿ. ಮುಂದೆ ಹೋದರೆ ಸಿಗ್ನಲ್ ಬರುತ್ತೆ, ಸಿಗ್ನಲ್ವರೆಗೂ ಏನೂ ಟ್ರಾಫಿಕ್ ಇಲ್ಲ ಅಷ್ಟು. ನೀವು ನೋಡಿ, ಸಿಗ್ನಲ್ವರೆಗೂ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಸಿಗ್ನಲ್ವರೆಗೂ ತೋರಿಸ್ತಾ ಇದ್ದೀನಿ, ಯಾವ ಥರದ ಟ್ರಾಫಿಕ್ಕು ಇಲ್ಲ, ಎಂಥದ್ದು ಇಲ್ಲ ಇಲ್ಲಿ. ನೆಕ್ಸ್ಟು ಮಾಗಡಿ ರೋಡೇ ಬರ್ತಾಯಿದೆ. ಮಾಗಡಿ ರೋಡಲ್ಲೂ ಕೂಡ ನಿಮಗೆ ಟ್ರಾಫಿಕ್ ಹೆಂಗಿದೆ ಅಂತ ಅಪ್ಡೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈಗ ನೋಡಿ, ಈಗ ಇಲ್ಲಿಂದ ಏನು ಟ್ರಾಫಿಕ್ ಇಲ್ಲ. ಅದು ಟ್ರಾಫಿಕ್ ಯಾಕಿಲ್ಲ ಅಂದರೆ, ಈ ಕಡೆ ಏನು ಅಷ್ಟೊಂದು ಡೆವಲಪ್ಮೆಂಟ್ ಇರೋ ಏರಿಯಾ ಇರೋದ್ರಿಂದ ಏನು ಆ ಕಡೆ ಟ್ರಾಫಿಕ್ ಬರೋಲ್ಲ. ಇದು RC ಲೇಔಟ್ ಮೇನ್ ರೋಡ್ ಏರಿಯಾ. ಇದು RC ಲೇಔಟ್ ಮೇನ್ ರೋಡ್ ಏರಿಯಾ, ಟ್ರಾಫಿಕ್ ಬರೋಲ್ಲ ಇಲ್ಲಿ ನೋಡಿ. ಮುಂದೆ ಅಲ್ಲಿ ಕೋರಮಂಗಲ ಸೈಡು, ಬೇರೆ ಎಲೆಕ್ಟ್ರಾನಿಕ್ ಸಿಟಿ ಸೈಡೆಲ್ಲ ನಾನು ಅಪ್ಡೇಟ್ ಮಾಡ್ತೀನಿ. ಆಲ್ ಓವರ್ ಬೆಂಗಳೂರು ಎಲ್ಲ ಕಡೆ ಅಪ್ಡೇಟ್ ಮಾಡ್ತೀನಿ ಟ್ರಾಫಿಕ್ ಬಗ್ಗೆ. ಏನು ಟ್ರಾಫಿಕ್ ಆಗುತ್ತೆ ಬೆಂಗಳೂರಲ್ಲಿ, ಏನು ಟ್ರಾಫಿಕ್ ಆಗಲ್ಲ. ಟ್ರಾಫಿಕ್ ಆಗಿದ್ದು ಕೂಡ ಏನಕ್ಕೆ ಆಗ್ತಾಯಿದೆ ನೋಡಿ. ಸಿಗ್ನಲ್ವರೆಗೂ ಬಂದೆ ನೋಡಿ, ಸಿಗ್ನಲ್ ಬಂತು ಈಗ ನೋಡಿ. ಸಿಗ್ನಲ್ವರೆಗೂ ಬಂದರೂ ಕೂಡ ಏನೂ ಟ್ರಾಫಿಕ್ ಇಲ್ಲ, ನೀವೇ ನೋಡ್ತಾ ಇರ್ಬೋದು. ಯಾಕೆ ಅಂತ ನಾನು ಕೂಡ ಬಿಡಿಸಿ ಹೇಳಿದ್ದೀನಿ ಟ್ರಾಫಿಕ್ ಯಾಕಿಲ್ಲ ಅಂತ ನೋಡಿ. ಮಾಗಡಿ ರೋಡಲ್ಲಿ ಕೂಡ ಹೋಗ್ತಾಯಿದ್ದೀನಿ. ಈ ಕಡೆ ಬಂದು ಏನೂ ಈ ಕಡೆ ಟ್ರಾಫಿಕ್ಕೇ ಇಲ್ಲ, ಯಾಕಿಲ್ಲ ಅಂತ ಕೂಡ ಬಿಡಿಸಿ ಹೇಳಿದ್ದೀನಿ. ಟ್ರಾಫಿಕ್ ಇಲ್ಲದೇ ಇರೋದು ಮಾತ್ರ ಅಲ್ಲ ನೋಡಿ, ರೋಡ್ ಸೈಡ್ ಕೂಡ ಪಾರ್ಕಿಂಗ್ ಇಲ್ಲ. ಯಾವ ಮಟ್ಟಕ್ಕೆ ಹಾಕ್ಕೊಂಡಿದ್ರು ಅವರು ಕಾರೆಲ್ಲ ಅಂತ. ಕಾರು ವಿತ್ ಮನೆ ಸೈಡ್, ಅವ್ರ ಮನೆ ಸೈಡೆಲ್ಲ ಹಾಕ್ಕೊಂಡಿದ್ದಾರೆ ಪಾರ್ಕಿಂಗ್ ಇಲ್ಲ. ಆದರೂ ಕೂಡ ಟ್ರಾಫಿಕ್ ಯಾಕಿಲ್ಲ ನೋಡಿ. ಅದು ನೋಡಿ, ಇಲ್ಲಿ ನೋಡಿ ಪಾರ್ಕಿಂಗ್ ಎಲ್ಲ ಇದೆ ನೋಡಿ, ಹೆಂಗೆ ಹಾಕಿದ್ದಾರೆ ಪಾರ್ಕಿಂಗ್ ಇದ್ರೂ ಕೂಡ ಟ್ರಾಫಿಕ್ ಇಲ್ಲ. ಯಾಕೆ ಟ್ರಾಫಿಕ್ ಇಲ್ಲ ಅಂದರೆ, ಈ ಥರ ರೋಡೆಲ್ಲ ಈ ಥರ ಚೆನ್ನಾಗಿ ಮಾಡಿದರೆ ಒಂದು ಗುಂಡಿಗಳು ಇರೋಲ್ಲ. ಗುಂಡಿಗಳು ಮಾತ್ರ ಅಲ್ಲ,
ನೋಡಿ ಈ ಕಡೆ ಎಲ್ಲ ವೆಹಿಕಲ್ಸ್ ಕೂಡ ಅವ್ರ ಅಫಿಷಿಯಲ್ ಏರಿಯಾ ಅಲ್ಲ ಇದು. ಈ ಕಡೆ ಎಲ್ಲ ಒಂಥರ ಅಫಿಷಿಯಲ್ ಏರಿಯಾನೂ ಅಲ್ಲ ಇದು ಅಷ್ಟು, ಆದ್ದರಿಂದ ಅಷ್ಟು ಟ್ರಾಫಿಕ್ಕು ಇಲ್ಲ. ಈಗ ಯಾರು ಇಲ್ಲಿ ಅಫಿಷಿಯಲ್ಗಳು ವಾಸ ಮಾಡಲ್ಲ. ಇಲ್ಲಿ MG ರೋಡಲ್ಲಿ ಕೋರಮಂಗಲದಲ್ಲಿ ವಾಸ ಮಾಡುವಷ್ಟು ಇಲ್ಲಿ ಜನಗಳು ಆ ಥರ ಜನಗಳಿಗೆ ವಾಸ ಮಾಡಲ್ಲ, ಅದರಿಂದ ಟ್ರಾಫಿಕ್ ಇಲ್ಲ ಅಂತ ಕೂಡ ಹೇಳ್ಬೋದು. ಇಲ್ಲಿ ನೋಡಿ ಬಂದೆ ಈಗ ನೆಕ್ಸ್ಟ್ ಸಿಗ್ನಲ್ವರೆಗೂ ನೋಡಿ, ನೆಕ್ಸ್ಟ್ ಸಿಗ್ನಲ್ವರೆಗೂ ಬಂದೆ ಟ್ರಾಫಿಕ್ ಇಲ್ಲ. ಥ್ಯಾಂಕ್ ಯು.